ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾ ಮಿತ್ರರೇ, ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ ಫಾರ್ ಆಲ್ ಎಕ್ಸಾಮ್ಸ್, ಐ ಮೀನ್ ದ್ಯಾಟ್ ಫಾರ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾನು ಈ ಒಂದು ಎನ್ವಿರೋನ್ಮೆಂಟಲ್ ಸ್ಟಡೀಸ್ ಅಂದರೆ ಪರಿಸರ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಬಹುಮುಖ್ಯವಾದ 10 ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ ನೀವೆಲ್ಲ. ಮೊದಲನೇ ಪ್ರಶ್ನೆ, ಹಸಿರು ಕ್ರಾಂತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಹಸಿರು ಕ್ರಾಂತಿ ಭಾಳ ಮುಖ್ಯ. ಇದನ್ನು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, FDA, SDAಗಳಲ್ಲಿ ಸುಮಾರು ಪರೀಕ್ಷೆಯಲ್ಲಿ ಕೂಡ ಈ ಒಂದು ಪ್ರಶ್ನೆ ಪುನರಾವರ್ತನೆ ಆಗಿದೆ. ಕೈಗಾರಿಕೆಗೆ ಸಂಬಂಧಿಸಿದನ, ಕೃಷಿ, ಮೀನುಗಾರಿಕೆ, ವಿದ್ಯುತ್ ಉತ್ಪಾದನೆ. ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಏನಂತ ಹೇಳಿದ್ರೆ ಕೃಷಿಗೆ ಸಂಬಂಧಿಸಿದೆ. ಕೃಷಿ ಏನಿದೆಯಲ್ಲ, ಕೃಷಿಗೆ ಸಂಬಂಧಿಸಲ್ಪಟ್ಟಿದೆ. ಹಾಗಾಗಿ ಆಯ್ಕೆ ಬಿ ಸರಿಯಾದಂಥ ಉತ್ತರ 1ನೇ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹವಾಮಾನ ಬದಲಾವಣೆಗಾಗಿ ಜವಾಬ್ದಾರಿಯಾದ ಪ್ರಮುಖ ಅನಿಲ ಯಾವುದು? ಹವಾಮಾನ ಬದಲಾವಣೆಗಾಗಿ ಜವಾಬ್ದಾರಿಯಾದ ವಿಚ್ ಗ್ಯಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜ್ ಇನ್ ಎನ್ವಿರಾನ್ಮೆಂಟ್, ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್. ಜವಾಬ್ದಾರಿಯಾದ ಪ್ರಮುಖ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಆಮ್ಲಜನಕ ಆಗಿರುತ್ತಾ, ಅಥವಾ ನೈಟ್ರೋಜನ್ನ, ಕಾರ್ಬನ್ ಡೈಆಕ್ಸೈಡಾ, ಹೈಡ್ರೋಜನ್ನ? ಯಾವುದರಲ್ಲಿ? ನಿಮ್ಗೆಲ್ರಿಗೂ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅಂತ ಹೇಳಿದ್ರೆ ಇದು ಭಾಳ ಪ್ರಮುಖವಾದಂಥ ಕಾರಣ ಆಗಿರುತ್ತೆ ಹವಾಮಾನ ಬದಲಾವಣೆಗೆ. ಕಾರ್ಬನ್ ಡೈಆಕ್ಸೈಡು ಇದನ್ನು ನಾವು ರಾಸಾಯನಿಕ ಹೆಂಗೆ ಬರ್ತೀವಿ ಅಂತ ಹೇಳಿದ್ರೆ CO2 ಅಂತೇಳಿ ಬರ್ತೀವಿ. ನೈಟ್ರೋಜನನ್ನು ಒಂದು ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಆಮ್ಲಜನಕವನ್ನು ಓನಿಂದ ಡಿನೋಟ್ ಮಾಡ್ತೀವಿ. ಹೈಡ್ರೋಜನನ್ನು Hನಿಂದ ಡಿನೋಟ್ ಮಾಡ್ತೀವಿ. ಇದು ಕೂಡ ಭಾಳ ಪ್ರಮುಖವಾಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ಯಾಕಂದರೆ ಕೆಲವೊಂದ್ಸಲ ಕೇಳಿಬಿಡ್ತಾರೆ ಮ್ಯಾಚ್ ದ ಫಾಲೋಯಿಂಗ್ಸ್ನಲ್ಲಿ. ಕಾರ್ಬನ್ ಡೈಆಕ್ಸೈಡ್ನ ರಾಸಾಯನಿಕ ಸೂತ್ರ, ಸಲ್ಫರ್ ಡೈಆಕ್ಸೈಡ್ನ ರಾಸಾಯನಿಕ ಸೂತ್ರ, ಆಮೇಲೆ ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆಮ್ಲದ ರಾಸಾಯನಿಕ ಸೂತ್ರ, ಇವೆಲ್ಲ ಕೇಳ್ತಾರೆ. ಭಾಳ ಇದ್ರ ಬಗ್ಗೆ ಗಮನ ಹರಿಸಬೇಕು. ಭಾಳ ಪ್ರಮುಖವಾದಂಥ ಇವು ರಾಸಾಯನಿಕ ಸೂತ್ರಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಗ್ಲೋಬಲ್ ವಾರ್ಮಿಂಗ್ ಎಂದರೇನು? ಭೂಮಿಯ ತಾಪಮಾನ ಕುಗ್ಗುವುದು, ಭೂಮಿಯ ತಾಪಮಾನ ಹೆಚ್ಚಾಗುವುದು, ಸಮುದ್ರ ಮಟ್ಟ ಇಳಿಯುವುದು, ಗಾಳಿಯ ಒತ್ತಡ ಕುಗ್ಗುವುದು. ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ? ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಅಂತೇಳಿ ಕರೀತಾರೆ. ಅದನ್ನು ಏನಂತ ಕರೀತಾರೆ? ಜಾಗತಿಕ ತಾಪಮಾನ. ಏನಂತ ಕರೀತಾರೆ ಅಂತ ಹೇಳಿದ್ರನ್ನ ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ. ಜಾಗತಿಕ ತಾಪಮಾನ ಅಂತೇಳಿ ಕರೀತಾರೆ ಇದನ್ನು. ಓಕೆ, ಜಾಗತಿಕ ತಾಪಮಾನ ಅಂತೇಳಿ ಕರೀತಾರೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು? 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏನಿದೆಯಲ್ಲ ಇದು. ಭೂಮಿಯ ತಾಪಮಾನ ಹೆಚ್ಚಾಗುವುದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜಾಗತಿಕ ತಾಪಮಾನ, ಅಥವಾ ಇಂಗ್ಲೀಷ್ನಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರಿತೀವಿ. ಇದು ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ. ಪ್ರಾಕೃತಿಕ ಸಂಪತ್ತುಗಳ ಉದಾಹರಣೆ ಯಾವುದು? ಪ್ರಾಕೃತಿಕ ಸಂಪತ್ತುಗಳ ಉದಾಹರಣೆ ಸೂರ್ಯನ ಬೆಳಕ, ಪ್ಲಾಸ್ಟಿಕ, ಸಿಮೆಂಟ, ಲೋಹ ಮಿಶ್ರಿತ ಲೋಹಗಳು. ಯಾವುದು ಪ್ರಾಕೃತಿಕ ಸಂಪತ್ತುಗಳ ಉದಾಹರಣೆ? ಯಾವುದು? ಇದಕ್ಕೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ಅದು ಪ್ರಾಕೃತಿಕ ಸಂಪತ್ತು. ಗಾಳಿ ಪ್ರಾಕೃತಿಕ ಸಂಪತ್ತು, ಮಣ್ಣು ಪ್ರಾಕೃತಿಕ ಸಂಪತ್ತು, ಬೆಳಕು ಪ್ರಾಕೃತಿಕ ಸಂಪತ್ತು. ಹಾಗಾದರೆ ಬೆಳಕು ಎಲ್ಲಿಂದ ಬರುತ್ತೆ? ಸೂರ್ಯನ ಬೆಳಕು ಏನಿದೆಯಲ್ಲ ಇದು ಪ್ರಾಕೃತಿಕ ಸಂಪತ್ತಿಗೆ ಒಂದು ಅದ್ಭುತವಾದಂಥ ಉದಾಹರಣೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಅರಣ್ಯ ನಾಶದಿಂದ ಸಂಭವಿಸುವ ಪರಿಣಾಮ ಯಾವುದು? ಮಳೆಯ ಪ್ರಮಾಣ ಹೆಚ್ಚಾಗುತ್ತಾ? ನಾವೇನಾದರೂ ಗಿಡಗಳನ್ನು, ಫಾರೆಸ್ಟ್ಗಳನ್ನು, ಅರಣ್ಯಗಳನ್ನು, ಎಲ್ಲ ಗಿಡಗಳನ್ನು ನಾಶ ಮಾಡದಂತ ಹೋದಂಗಲ್ಲ ಮಳೆಯ ಪ್ರಮಾಣ ಜಾಸ್ತಿ ಬರುತ್ತಾ? ಜಲಚಕ್ರ ವೇಗವಾಗಿ ನಡೆಯುತ್ತಾ? ಮಣ್ಣಿನ ಕ್ಷಯ ಆಗುತ್ತಾ? ನದಿಗಳಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗುತ್ತಾ? ಯಾವುದು? ಯಾವುದು ಇದಕ್ಕೆ
ಅರಣ್ಯ ನಾಶದಿಂದ ಸಂಭವಿಸುವ ಪರಿಣಾಮ ಯಾವುದು? ಎಸ್, ಇದಕ್ಕೆ ಸರಿಯಾದಂಥ ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ 5ನೇ ಪ್ರಶ್ನೆಗೆ ಸಿ, ಮಣ್ಣಿನ ಕ್ಷೀಣಿಸುವಿಕೆ ಅಂತ ಕರೀತಾರೆ. ಕ್ಷಯ ಅಂತ ಕೊಟ್ಟರೆ ಅವರು, ಮಣ್ಣಿನ ಕ್ಷೀಣಿಸುವಿಕೆ ಏನಾಗುತ್ತೆ ಅಂದರೆ ಮಣ್ಣಿನ ನಾಶ ಆಗುತ್ತೆ. ಕ್ಷೀಣಿಸುವಿಕೆ ಮಣ್ಣಿನ ಕ್ಷೀಣಿಸುವಿಕೆ ಉಂಟಾಗುತ್ತಾ ಯಾವಾಗ ಅಂತ ಹೇಳಿದ್ರೆ, ಮರಗಳನ್ನು ನಾವು ಅರಣ್ಯವನ್ನು ನಾಶ ಮಾಡದಂತೆ ಮಣ್ಣಿನ ಒಂದು ಕ್ಷೀಣಿಸುವಿಕೆ ಏನಾಗುತ್ತೆ, ಮಣ್ಣಿನ ಒಂದು ಸವೆತ ಉಂಟಾಗುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮನೆಯ ಪ್ರಶ್ನೆ ಈ ರೀತಿಯಾಗಿದೆ. ಕೀಟನಾಶಕಗಳ ಅತಿಯಾದ ಬಳಕೆಯೇ ಯಾವ ಪರಿಣಾಮ ಉಂಟು ಮಾಡಬಹುದು? ಹೆಚ್ಚು ಆಹಾರ ಉತ್ಪಾದನೆ ಆಗುತ್ತಾ ಕೀಟನಾಶಕಗಳು ಅತಿಯಾಗಿ ಬಳಕೆ ಮಾಡೋದ್ರಿಂದ? ನೆಲದ ಫಲವತ್ತತೆ ಹೆಚ್ಚಾಗುತ್ತಾ? ಪರಿಸರ ಮಾಲಿನ್ಯ ಆಗುತ್ತಾ? ಬೆಳೆ ಸುರಕ್ಷತೆ? ಯಾವುದು ಸರಿಯಾದಂಥ ಉತ್ತರ? ಏನು ನೋಡ್ರಿ, ಇಲ್ಲಿ ಜಾಸ್ತಿ ಫರ್ಟಿಲೈಸರ್ಸ್ನ ಯೂಸ್ ಮಾಡಿದ್ರೆ, ಕೀಟನಾಶಕಗಳಂತ ಹೇಳಿದ್ರೆ ಫರ್ಟಿಲೈಸರ್ಸ್, ಜಾಸ್ತಿ ಕೀಟನಾಶಕಗಳ ಅತಿಯಾದ ಬಳಕೆ ಯಾವ ಪರಿಣಾಮ ಉಂಟು ಮಾಡ್ಬೋದು? ಹೆಚ್ಚು ಆಹಾರ ಉತ್ಪಾದನೆ ಆಗುತ್ತಾ? 6ನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಯಾವುದು ನೋಡ್ರಿ? ಏನು ಪರಿಸರ ಮಾಲಿನ್ಯ ಆಗುತ್ತಾ? ನೆಲದ ಫಲವತ್ತತೆ ಹೆಚ್ಚಾಗುತ್ತಾ? ಬೆಳೆ ಸುರಕ್ಷತೆ ಇರುತ್ತೆ? ಯಾವುದು? 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ನಾವೇನಾದರೂ ಜಾಸ್ತಿ ಕೀಟನಾಶಕಗಳನ್ನು ಬೆಳೆಗಳಿಗೆ ಸಿಂಪಡಿಸುವುದರಿಂದ ಪರಿಸರ ಮಾಲಿನ್ಯ ಏನಾಗುತ್ತಾ ಉಂಟಾಗುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ. ಎಸ್, ಪರಿಸರ ದಿನವನ್ನು ಯಾವ ದಿನಾಚರಣೆಯಾಗಿ ಯಾವ ದಿನದಂದು ಆಚರಿಸುತ್ತಾರೆ? ಆ್ಯಕ್ಚುಲಿ ಅದು ಪರಿಸರ ದಿನವನ್ನು ಯಾವ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ? ಅದು ತಪ್ಪು. ಪರಿಸರ ದಿನವನ್ನು ಅಥವಾ ಪರಿಸರ ದಿನಾಚರಣೆಯನ್ನು ಯಾವ ದಿನದಂದು ಅಥವಾ ಯಾವ ದಿನಾಂಕದಂದು ಆಚರಿಸುತ್ತಾರೆ ಅಂದರೆ ಇದು ಸೂಕ್ತವಾದಂಥ ಪ್ರಶ್ನೆ ಆಗುತ್ತೆ. ಬಟ್ ಓಕೆ ಇರಲಿ. ಜನವರಿ 1, ಜೂನ್ 5, ಆಗಸ್ಟ್ 15, ಅಕ್ಟೋಬರ್ 2 ಯಾವುದು? ಸರಿಯಾದಂಥ ಉತ್ತರ ಏನಿದೆಯಲ್ಲ, ಎಸ್, ಜೂನ್ 5 ಏನಿದೆಯಲ್ಲ, ಇದನ್ನು ನಾವು ವಿಶ್ವ ಪರಿಸರ ದಿನಾಚರಣೆ ಅಥವಾ ಪರಿಸರ ದಿನಾಚರಣೆ ಅಂತೇಳಿ ಕರಿತೀವಿ. ಹೌದಾ? ಜೂನ್ 5, ಎಸ್, ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಲಾಸ್ಟಿಕ್ ನಿಷೇಧದ ಪ್ರಮುಖ ಕಾರಣವೇನು? ಅದು ದುಬಾರಿಯಾಗಿರುತ್ತಾ? ಏನು ಸುಲಭವಾಗಿ ಕೆಡುವುದಿಲ್ಲವಾ? ಅಥವಾ ಹೆಚ್ಚು ಲಭ್ಯವಿದೆಯಾ? ಜಾಸ್ತಿ ಬಳಕೆಯಲ್ಲಿದೆಯಾ? ಅಥವಾ ಗಾಳಿ ಮಾಲಿನ್ಯಕ್ಕೆ ಕಾರಣವಾಗುತ್ತೆ? ಪ್ಲಾಸ್ಟಿಕ್ ನಿಷೇಧವನ್ನು ಎದಕ್ಕೆ ಮಾಡಬೇಕು ನಾವು? 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಪ್ಲಾಸ್ಟಿಕ್ ನಿಷೇಧದ ಪ್ರಮುಖ ಕಾರಣವೇನು ಅಂತ ಕೇಳಿದಾರೆ. ಸುಲಭವಾಗಿ ಕೆಡುವುದಿಲ್ಲ. ಏನದು ಸರಿಯಾದಂಥ ಉತ್ತರ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಿ, ಸುಲಭವಾಗಿ ಕೆಡದು. ಅದಕ್ಕಾಗಿ ನಾವು ಪ್ಲಾಸ್ಟಿಕನ್ನು ನಿಷೇಧ ಮಾಡಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 9ನೇ ಪ್ರಶ್ನೆ. ವನ್ಯಜೀವಿಗಳ ಸಂರಕ್ಷಣೆ ಯಾವುದರಿಂದ ಸಾಧ್ಯ? ಅರಣ್ಯ ನಾಶದಿಂದ ಸಾಧ್ಯ. ಅಂದರೆ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಗಿಡಗಳನ್ನು ಕಡ್ದಾಕ್ಬಿಟ್ರೆ ನಾವು ವನ್ಯಜೀವಿಗಳ ರಕ್ಷಣೆ ಮಾಡೋಕ್ಕಾಗತ್ತಾ? ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಏನು ಮಾಡ್ತಾವೆ? ಊರು ಬಂದು ಸೇರ್ತಾವೆ. ಅವಾಗ ನಾವು ಊರು ಬಿಡ್ಬೇಕಾಗ್ತದೆ. ಅರಣ್ಯ ನಾಶದಿಂದ ಸಾಧ್ಯನಾ? ಹಿಂಸೆಯಿಂದ ಸಾಧ್ಯನಾ? ರಾಷ್ಟ್ರೀಯ ಉದ್ಯಾನವನಗಳಿಂದ ಸಾಧ್ಯನಾ? ಅಪಾರ ಎತ್ತಿನ ಕೃಷಿಯಿಂದ ಸಾಧ್ಯನಾ? ಯಾವುದರಿಂದ ಸಾಧ್ಯ ಇದು? ವನ್ಯಜೀವಿಗಳ ಸಂರಕ್ಷಣೆಯನ್ನು ಯಾವುದರಿಂದ ಸಾಧ್ಯ? 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇದೆ ನೋಡ್ರಿ. ರಾಷ್ಟ್ರೀಯ ಉದ್ಯಾನವನಗಳಿಂದ ಮಾತ್ರ ಸಾಧ್ಯ. ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಚ್ಚು ಮಾಡಬೇಕು. ಅವುಗಳನ್ನು ಭಾಳಷ್ಟು ಚೊಕ್ಕಟ್ಟಾಗಿ ಭಾಳ ಸುರಕ್ಷತೆಯಿಂದ ನಾವು ನೋಡಿಕೊಳ್ಳುವುದರಿಂದ ವನ್ಯಜೀವಿಗಳನ್ನು ನಾವು ರಕ್ಷಣೆ ಮಾಡ್ಬೋದು. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ. ಎಸ್, ಜೈವಿಕ ವೈವಿಧ್ಯತೆ ಎಂದರೇನು? ಇದನ್ನು ನಾವು ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಅಂತ ಕರಿತೀವಿ ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಬಯೋಡೈವರ್ಸಿಟಿ ಅಂತೇಳಿ ಕರಿತೀವಿ. ಎಸ್, ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಅಥವಾ ಜೈವಿಕ ವೈವಿಧ್ಯತೆ ಅಂದರೆ ಏನು? ಗಾಳಿ ಮಾಲಿನ್ಯನ ಜೈವಿಕ ವೈವಿಧ್ಯತೆ ಅಂತೀವ, ಭೂಮಿ ಬದಲಾವಣೆಯನ್ನು ಜೈವಿಕ ವೈವಿಧ್ಯತೆ ಅಂತೀವ, ಜೀವಿಗಳ ವಿವಿಧತೆ, ಬೇರೆ ಬೇರೆ ಜೀವಿಗಳಿದ್ರೆ ಅದನ್ನು ಜೀವಿಗಳ ವಿವಿಧತೆ ಅಂತೀವ, ತಾಪಮಾನ ಹಠಾತ್ ಏರಿಕೆ. ಯಾವುದು ಸರಿಯಾದಂಥ ಉತ್ತರ? ಸಿ, ಜೀವಿಗಳ ವಿವಿಧತೆ. ಅಂದರೆ ವಿವಿಧ ರೀತಿಯಾದಂಥ ಜೀವ ಸಮೂಹವನ್ನು ನಾವೇನಂತ ಕರಿತೀವಿ? ಜೈವಿಕ ವೈವಿಧ್ಯತೆ ಅಂತೇಳಿ ಕರಿತೀವಿ. ಆಪ್ಷನ್ ಸಿ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಎಸ್,
ವಿದ್ಯಾರ್ಥಿಗಳೇ ಎಲ್ಲ ಪ್ರಶ್ನೆಗಳು ಮುಗಿದವು. ಎಸ್, ಇವಾಗೆಲ್ಲ ನೋಡ್ತಿದ್ದಾರೆ ನೀವು ರಿಯಲ್ ನವೋದಯ ಕೋಚಿಂಗ್ ಸೆಂಟರ್ ಸಿಂಧನೂರು. ಈಗ ನಮ್ಮ ಒಂದು 2025 ಮತ್ತು 26ನೇ ಸಾಲಿನ ಒಂದು ತರಗತಿ ಪ್ರವೇಶಗಳಿಗೆ ಈಗ ಆಲ್ರೆಡಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಏಪ್ರಿಲ್ 1ರಿಂದ ತರಗತಿಗಳು ಕೂಡ ಪ್ರಾರಂಭ ಆಗ್ತವೆ. ಇನ್ನು ಯಾವೆಲ್ಲ ಮಕ್ಕಳು ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀರಿ, ನವೋದಯ, ಸೈನಿಕು, RMS, ಮೊರಾರ್ಜಿ ಆದರ್ಶ ಶಾಲೆಗಳಿಗೆ ರೆಗ್ಯುಲರ್ ಕ್ಲಾಸಸ್ ನಡೀತವೆ. ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರ್ತೈತಿ. ದಯವಿಟ್ಟು ಆದಷ್ಟು ಬೇಗನೆ ನಿಮ್ಮ ಒಂದು ಪ್ರವೇಶವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.